ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು, ಹಾಗೆ ಇಂದಿನ ದಿನದ ವಿಶೇಷತೆಯಲ್ಲಿ ಧಾರ್ಮಿಕ ವಿಚಾರಗಳಾದಂತಹ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ 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 ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠನ್ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಎಂದಿನಂತೆ ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ನೋಡಿ, ನಿತ್ಯವೂ ಕೂಡ ಯಾವ ಒಬ್ಬ ಮನುಷ್ಯ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ತಿಳ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ನೋಡಿ, ಇವತ್ತು ತುಂಬ ವಿಶೇಷವಾಗಿರುವಂಥದ್ದು. ಇವತ್ತು ಮಾಸ ಮತ್ತು ಪಕ್ಷಗಳು ಬದಲಾವಣೆ ಆಗುವ ಸಮಯ ಈ ದಿನ ಅಂತ. ನೋಡಿ, ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ, ವಾರಗಳು ಬದಲಾವಣೆ ಆಗುವಂಥದ್ದು, ತಿಥಿ ನಕ್ಷತ್ರ, ಅದರ ಜೊತೆ ಋತುಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಆ ದಿನವನ್ನು ತಿಳ್ಕೋಬೇಕು. ಯಾವ ಋತುಗಳಲ್ಲಾಗಲಿ ಅಥವಾ ಯಾವ ವಾರಗಳಲ್ಲಾಗಲಿ, ಯಾವ ನಕ್ಷತ್ರಗಳಲ್ಲಿ ತಿಥಿಗಳಲ್ಲಿ ಏನೆಲ್ಲ ಶುಭ ಕಾರ್ಯಗಳು ಮಾಡ್ಕೊಳ್ಲಿಕ್ಕೆ ಯಾವುದು ಅನುಕೂಲ ಆಗುವಂಥದ್ದು, ಅನಾನುಕೂಲಗಳಾಗುವಂಥದ್ದು, ಇವೆಲ್ಲವನ್ನು ಕೂಡ ತಿಳಿದು ಯಾರು ಮುನ್ನಡೀತಾರೆ, ಇದರ ಜೊತೆ ಈ ಪಂಚಾಂಗಗಳನ್ನು ಯಾರು ದಿನನಿತ್ಯವೂ ಕೂಡ ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುತ್ತೆ, ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ. ಈ ದಿನ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಗಿನ ಶಿಶಿರ ಋತುವಿನ ಪಾಲ್ಗುಣ ಮಾಸ. ನೋಡಿ, ಪಾಲ್ಗುಣ ಮಾಸ ಪ್ರಾರಂಭದ ದಿನ ಅಂತಲೂ ಕೂಡ ಇವತ್ತು ನಾವು ಕರಿತೀವಿ. ಪಾಲ್ಗುಣ ಮಾಸ ಶುಕ್ಲ ಪಕ್ಷ. ನೋಡಿ, ಶುಕ್ಲ ಪಕ್ಷನೂ ಕೂಡ ನಮಗೆ ಪ್ರಾರಂಭ ಆಗುವಂಥದ್ದು. ಅಮಾವಾಸ್ಯೆಯ ನಂತರ ಬರುವುದು ಶುಕ್ಲ ಪಕ್ಷ ಪ್ರಥಮ ತಿಥಿ, ಅಂದರೆ ಪ್ರತಿಪತ್ ಅಂತ ಕರಿತೀವಿ. ಮೊದಲನೆಯ ದಿನವನ್ನು ನಾವು ಪ್ರತಿಪತ್ ಅಂತ ಹೇಳುವಂಥದ್ದು. ಈ ದಿನ ಅತಿಥಿ ಬಂದಿರುವಂಥದ್ದು. ಇನ್ನು ಶುಕ್ರವಾರ ಈ ದಿನ ಶತಭಿಷ ನಕ್ಷತ್ರ ಸಿದ್ಧಯೋಗ ಕಿಂಸ್ತುಬ್ನ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಈ ದಿನ ನೋಡಿ, ರಾಹುಕಾಲ ಮತ್ತು ಯಮಗಂಡ ಕಾಲಗಳಲ್ಲಿ ನಾವು ಯಾವುದೇ ಒಂದು ಶುಭ ಪ್ರಯಾಣಗಳನ್ನು ಮಾಡ್ಕೊಳ್ಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಈಗ ಏನೋ ಎಲ್ಲೋ ಒಂದು ಹೆಣ್ಣು ನೋಡೋಕೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತೀವಿ, ಅಥವಾ ಯಾವುದೋ ಒಂದು ಶುಭ ಕಾರ್ಯ ಮಾಡಲಿಕ್ಕೇನೋ ಏನಕ್ಕೂ ಆಗಲಿ, ಒಂದು ಹೊರಗಡೆ ನೋಡಿ, ಕೆಲವ್ರು ಏನು ಗೊತ್ತಾ, ಒಂದು ವೈದ್ಯರ ಬಳಿ ಹೋಗ್ಬೇಕಂದ್ರೂ ಕೂಡ ಕೆಲವೊಂದು ಸಮಯ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿಯೆಲ್ಲ ಕೂಡ ನಮ್ಮ ಹಿಂದಿನಿಂದ ಬಂದಂತಹ ಸಂಪ್ರದಾಯ. ಈ ದಿನ ರಾಹುಕಾಲವನ್ನು ನೋಡಿದಾಗ 11 ಗಂಟೆ 3 ನಿಮಿಷದಿಂದ 12 ಗಂಟೆ 32 ನಿಮಿಷದವರೆಗೆ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 3 ಗಂಟೆ 30 ನಿಮಿಷದಿಂದ 4 ಗಂಟೆ 59 ನಿಮಿಷದವರೆಗೆ ದಿನ ಯಮಗಂಡ ಕಾಲ ಕೂಡ ಇರುತ್ತೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 8 ಗಂಟೆ 5 ನಿಮಿಷದಿಂದ 9 ಗಂಟೆ 34 ನಿಮಿಷದವರೆಗೆ ಗುಳಿಕ ಕಾಲವನ್ನು ನೋಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರೆ. ಯಾವಾಗಲೂ ಕೂಡ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ನಾವು ತಿಳ್ಕೋಬೇಕು ದಿನನಿತ್ಯವೂ ಕೂಡ. ಇವತ್ತು ನೋಡಿ, 4 ಗಂಟೆ 59 ನಿಮಿಷದಿಂದ 5 ಗಂಟೆ 48 ನಿಮಿಷದವರೆಗೆ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೊಬೋದು. ನೋಡಿ, ಯಾವುದೇ ರೀತಿಯ ಒಂದು ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಡ್ಲಿಕ್ಕೆ ತುಂಬ ಶ್ರೇಷ್ಠವಾದ ಸಮಯ. ಅಥವಾ ಏನಾದರೂ ಈ ಮಹಿಳೆಯರು ಏನಾದರೂ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಲಿಕ್ಕೇನೋ, ಅಥವಾ ಯಾವುದೋ ಒಂದು ಮಂತ್ರ ಜಪ ಸಿದ್ಧಿಗೋಸ್ಕರನೋ, ಅಥವಾ ಒಂದು ಹುತ್ತಕ್ಕೆ ಹಾಲೆರಿಯುವಂತಹ ಒಂದು ಏನಾದರೂ ಇಟ್ಕೊಂಡಿದ್ರೆ, ಕೆಲವರು ಅಂದ್ಕೊಂಡಿರ್ತಾರೆ ಹುತ್ತಕ್ಕೆ ಹಾಲೆರಿತೀವಿ ನಮ್ಗೆ ಈ ಥರ ಕೆಲಸಗಳಾದರೆ ಅಂತ. ಅದೆಲ್ಲವಕ್ಕೂ ಕೂಡ ತುಂಬ ಪ್ರಶಸ್ತವಾದ ದಿನ. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯ 6 ಗಂಟೆ 36 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 28 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ದ್ವಾದಶ ರಾಶಿಗಳು ಅಂತ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ನೋಡಿ, ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಈ ರಾಶಿಗಳ ಅಂದರೆ ರಾಶಿ ತಿಳ್ಕೊಂಬಿಟ್ಟಿರ್ತಾರೆ ಅಂತ. ಅಂದರೆ ನೋಡಿ, ಒಬ್ಬ ಮನುಷ್ಯ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಬೇಕಾದ್ರೂ ಕೂಡ ರಾಶಿ ಕೇಳ್ತಾರೆ, ಅಥವಾ ಒಂದು ಮದುವೆ ಆಗಬೇಕಾದ್ರೂ ಕೂಡ ರಾಶಿ ಯಾವುದು, ನಕ್ಷತ್ರ ಯಾವುದು ತಿಳಿದು ಆ ಒಂದು ರಾಶಿಯವ್ರಿಗೆ ಯಾವ ರಾಶಿಯವರು ಆಗಿ ಬರ್ತಾರೆ ಅಂದರೆ ಅವರ ಹೊಂದಾಣಿಕೆ ಇರುತ್ತೆ, ನಕ್ಷತ್ರದವ್ರಿಗೆ ಹೊಂದಾಣಿಕೆ ಇರುತ್ತೆ, ಎಲ್ಲವನ್ನು ಕೂಡ ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ ಈ ದಿನದ ಆ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡಿದಾಗ ಪ್ರಥಮ ರಾಶಿ ಮೇಷರಾಶಿ. ಇದರ ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಪ್ರಥಮ ರಾಶಿಯವರಿಗೆ
ಕಚೇರಿ ಕೆಲಸ ಕಾರ್ಯಗಳಲ್ಲಿ ಮೇಲಾಧಿಕಾರಿಗಳ ಕಿರಿಕಿರಿ ಇರುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ, ಜಾತಕ ಫಲದಲ್ಲಿ ಈ ದಿನ ಮೇಷರಾಶಿಯವರಿಗೆ ಏನಿದೆ ಒಂದು ಕಚೇರಿ ಕೆಲಸ ಕಾರ್ಯಗಳಲ್ಲಿ ಅಂತಂದರೆ, ನೀವು ಎಲ್ಲ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರ. ನಿಮಗೆ ಇವತ್ತೇನು ಸ್ವಲ್ಪ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಆಗಬಹುದು ಅಂತ ಇದೆ. ಯಾವುದೋ ಒಂದು ವಿಚಾರಕ್ಕೆ ಕೆಲವೊಂದು ಯಾವುದೋ ಒಂದು ಮನಸ್ತಾಪಗಳಾಗಿರ್ಬೋದು, ಅಥವಾ ಏನೋ ಒಂದು ಕೆಲಸ ಕಾರ್ಯದಲ್ಲಿ ತೊಂದರೆಗಳು ತೊಡಕುಗಳಾಗಿರ್ಬೋದು. ಅದರ ನಿಮಿತ್ತ ಮೇಲಾಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಜಾಗೃತರಾಗಿ ಶಾಂತ ರೀತಿಯಿಂದ ಇದನ್ನು ವರ್ತಿಸಿದಾಗ ಏನಾಗುತ್ತೆ, ಕೆಲಸ ಕಾರ್ಯಗಳ ಜಯವನ್ನು ಕೂಡ ಪಡಿಬಹುದು. ಇನ್ನು ಅಪರಿಚಿತರ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತೆ. ನೋಡಿ, ಮೇಷರಾಶಿಯವರು ಯಾರೆಲ್ಲ ಅಪರಿಚಿತರು ಇರ್ತಾರೆ ಅವ್ರ ಬಗ್ಗೆ ಹೆಚ್ಚಿನ ಜಾಗೃತೆಯನ್ನು ವಹಿಸಬೇಕಾಗುತ್ತೆ. ಇವತ್ತು ಏನಾದರೂ ಕೆಲಸ ಕಾರ್ಯದ ನಿಮಿತ್ತನೋ ಅಥವಾ ಏನಾದರೂ ಪ್ರಯಾಣದ ನಿಮಿತ್ತ ಏನಾದರೂ ಅಪರಿಚಿತರ ಪರಿಚಯವಾಯಿತು ಅಂತಂದರೆ ಅವರಿಂದ ಸ್ವಲ್ಪ ಮೋಸೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲರ ಹೊರಗಡೆ ಏನಾದರೂ ಕೆಲಸ ಕಾರ್ಯಗಳಿದ್ದಾಗ ಸ್ವಲ್ಪ ಅಪರಿಚಿತರಿಂದ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರ ವಹಿಸಿ ಅಂತ ಅನ್ಕೊಂಡು ಇದನ್ನ ಹೇಳ್ಬೋದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವ್ರಿಗೆ ಇದನ್ನ ನೋಡಿದಾಗ, ವೃಷಭ ರಾಶಿಯವರು ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಯಾರೆಲ್ಲ ವೃಷಭ ರಾಶಿಗಳಿರ್ತೀರಾ ನೋಡಿ, ಕೆಲವೊಂದು ವಿಚಾರಗಳು ಹೇಳ್ತಾ ಇರ್ತಾರೆ. ಈಗ ಸಣ್ಣದೇನೋ ಸಣ್ಣ ವಿಚಾರ ಅಂತೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದು ಅದ್ರ ಕಡೆ ನಿಮಗೆ ಜಾಗೃತರು ಇಲ್ಲ, ಗಮನಿಸ್ತಾ ಇಲ್ಲ ಅಂತಂದರೆ ನೀವೇನಾಗುತ್ತೆ, ಅದರಿಂದ ಅನಾನುಕೂಲಗಳಾಗುತ್ತೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರದ ಬಗ್ಗೆನೂ ಕೂಡ ಹೆಚ್ಚಿನ ಜಾಗೃತಿಯನ್ನು, ಕಾಳಜಿಯನ್ನು ವಹಿಸಿ ಅನುಕೂಲ ಆಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಸಂಭವ ಇದೆ ಅಂತಲೂ ಕೂಡ ಹೇಳ್ಬೋದು. ವೃಷಭ ರಾಶಿಯವರೆಗೂ ಕೂಡ ನೀವು ಮಾಡತಕ್ಕಂತಹ ಎಲ್ಲಾದರೂ ಒಂದು ವ್ಯಾಪಾರ ಆಗಲಿ ಅಥವಾ ಉದ್ಯೋಗ ಆಗಲಿ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಗು ಬರ್ಬೋದು, ಅಥವಾ ಏನೋ ಒಂದು ಕಿರಿಕಿರಿ ಮಾನಸಿಕವಾಗಿ ತೊಂದರೆ ಅನುಭವಿಸ್ಬೋದು. ಇದರ ಮುಂಜಾಗ್ರತರಾಗಿ ಏನು ಮಾಡಬೇಕು, ಆ ರೀತಿ ಪರಿಹಾರಗಳನ್ನು ಇದನ್ನು ಮಾಡ್ಕೊಳ್ಳಿ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಲಾಭ ತರುವಂಥದ್ದು. ಯಾರೆಲ್ಲ ವೃಷಭ ರಾಶಿಯಲ್ಲಿ ಇರ್ತೀರಾ, ಏನಾದರೂ ಈ ರಿಯಲ್ ಎಸ್ಟೇಟಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇದನ್ನು ಶುಭ ದಿನ ಅಂತ ಹೇಳ್ಬೋದು. ನೋಡಿ, ಶುಕ್ರವಾರ ತುಂಬ ವಿಶೇಷ ಆಗಿರುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಹಣದ ವಿಚಾರವಾಗಿ ಮುನ್ನುಗ್ಗಿ ವೃಷಭ ರಾಶಿಯವರಿಗೆ ಈ ದಿನ ಹಣದ ವಿಚಾರವಾಗಿ, ಹೂಡಿಕೆಯ ವಿಚಾರವಾಗಿ ಲಾಭದಾಯಕವಾಗಿರುತ್ತೆ. ಲಾಭವನ್ನು ಕೂಡ ನೀವು, ಲಾಭಾಂಶವನ್ನು ಕೂಡ ನೀವು ಇದನ್ನು ತಂದುಕೊಳ್ಬೋದಾಗಿದೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ, ಮಿಥುನ ರಾಶಿಯವರಿಗೆ ನಿಮ್ಮ ವ್ಯಾಪಾರ, ಸ್ವಂತ ಕೆಲಸದ ಯೋಜನೆಗಳಿಗೆ ಚಾಲನೆ ದೊರೆಯುವುದು ಅಂತ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ಈ ವ್ಯಾಪಾರಕ್ಕೆ ಆಗಲಿ ಅಥವಾ ಏನೋ ಒಂದು ಸ್ವಂತ ಕೆಲಸ ಮಾಡಬೇಕು ಅಂತ ತುಂಬ ದಿನದಿಂದ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀರಾ. ಕುಟುಂಬದವ್ರ ಜೊತೆ ಕೂಡ ಮಾತುಕತೆ ಆಗಿರುತ್ತೆ, ಆದರೆ ಅದಕ್ಕೆ ಚಾಲನೆ ಸಿಕ್ಕಿರಲ್ಲ, ಮಾಡಬೇಕು ಅಂತ ಮನಸ್ಸಾಗಿರಲ್ಲ, ಅಥವಾ ಯಾವುದೋ ಒಂದು ಯಾರೋ ದೃಷ್ಟಿದೋಷಗಳಿಂದನೋ ಕೆಲಸದಲ್ಲಿ ವಿಘ್ನಗಳು ಆಗ್ತಾ ಇರುತ್ತೆ. ಅಂಥವ್ರಿಗೆಲ್ಲರಿಗೂ ಕೂಡ ತುಂಬ ಒಳ್ಳೆ ದಿನ. ನೋಡಿ, ಏನು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದೇನು ಏನಾದರೂ ನೀವು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ನೋಡಿ, ಏನಿಲ್ಲ, ಒಂದು ಮನೆದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮುನ್ನುಗ್ಗಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಮಿಥುನ ರಾಶಿಯವರು ಇದನ್ನು ಪಡಿಬೋದು. ಯಾವುದೇ ಒಂದು ಹೊಸ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕಂದ್ರೂ ಕೂಡ ಅನುಕೂಲ ಆಗುತ್ತೆ ಈ ದಿನ. ಇನ್ನು ಕೋರ್ಟು ಕಚೇರಿಯ ಕೆಲಸಗಳು ಸರಾಗವಾಗಿ ನಡೆಯುವವು ಅಂತ. ಮಿಥುನ ರಾಶಿಯವರಿಗೆ ಈ ದಿನ ಈ ಕೋರ್ಟು ಕಚೇರಿಯಲ್ಲಿ ಏನಾದರೂ ವ್ಯಾಜ್ಯಗಳಲ್ಲಿ ಏನಾದರೂ ಕಷ್ಟಪಟ್ಟು ಏನಾದರೂ ಕಷ್ಟ ಇತ್ತು ಅಥವಾ ಕೆಲಸಗಳು ಆಗ್ತಾ ಇಲ್ಲ, ಅದರ ವಿರಸಗಳಿತ್ತು, ಏನಾದರೂ ಕೋರ್ಟು ಕಚೇರಿ ವಿಚಾರಗಳಲ್ಲಿ ನಿಮಗೇನಾದರೂ ತೊಂದರೆಗಳಾಗಿದ್ದರೆ ಈ ದಿನ ನೋಡಿ ಏನಂತ ಹೇಳ್ತಾ ಇದೆ, ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸರಾಗವಾಗಿ, ವಿಶೇಷವಾಗಿ ನಿಮಗೆ ಅನುಕೂಲ ಆಗುತ್ತೆ. ಅನುಕೂಲದ ರೀತಿ ಈ ದಿನ ಆಗುವಂಥದ್ದು ಕೂಡ ಇದೆ ಮಿಥುನ ರಾಶಿಯವರಿಗೆ ಕೋರ್ಟು ಕಚೇರಿ ವಿಚಾರಗಳಲ್ಲಿ. ಇನ್ನು ಕಟಕ ರಾಶಿಯವರಿಗೆ ಈ ದಿನ ನೋಡಿದಾಗ, ವೃತ್ತಿರಂಗದಲ್ಲಿ ಗೊಂದಲಗಳಿಂದ ಮಾನಸಿಕ ಸ್ಥಿತಿಯಲ್ಲಿ ಏರುಪೇರು ಕಾಣಬಹುದು. ನೋಡಿ, ಯಾರೆಲ್ಲ ಕಟಕ ರಾಶಿಗಳು ಇರ್ತೀರ, ಮಾಡತಕ್ಕಂತಹ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ನಿಮ್ಮ ವೃತ್ತಿರಂಗದಲ್ಲಿ ಗೊಂದಲಗಳು ತಗೊಂಡ್ಬಿಡ್ತೀರಾ. ಸುಮ್ಮನೆ ಕೆಲಸ ಮಾಡಬೇಕು, ಮಾಡಬಾರ್ದು, ಅಥವಾ ಏನೋ ಒಂದು ವಿಚಾರಗಳು ಜಾಸ್ತಿ ಗೊಂದಲಕ್ಕೀಡಾದಾಗ ಏನಾಗುತ್ತೆ, ಮಾನಸಿಕವಾಗಿ ಕೂಡ ನಿಮಗೆ ಏರುಪೇರು ಆಗುವಂಥದ್ದು, ಮಾನಸಿಕವಾಗಿ ಸುಮ್ಮನೆ ಏನೋ ಕೆಲಸ ಕಾರ್ಯ ಮಾಡಲಿಕ್ಕೆ ಅದು ಮನಸ್ಸೇ ಕೊಡಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಗುವಂಥದ್ದು. ಏನು ಮಾಡಲಿಕ್ಕೂ ಕೂಡ ಇದನ್ನ ಕೆಲಸಗಳ ಕೈಗೆ ನೀವು ಏನು ಮಾಡೋಕ್ಕೂ ಕೂಡ ಮನಸ್ಸೇ ಇರಲ್ಲ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀರಾ, ತೊಂದರೆಗಳಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ದಿನದಲ್ಲಿ ಕಟಕ ರಾಶಿಯವರು ನೋಡ್ಕೊಳ್ಬೇಕು. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕೂಡ ಕಂಡು ಬರುತ್ತೆ ಅಂತ ಹೇಳ್ತೇವೆ. ನೋಡಿ, ಯಾವಾಗ ಜಾಗೃತರಾಗಿ ತದೇಕ ಚಿತ್ತನಿಂದ ಒಂದೇ ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ, ನೀವೆಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬಹುದು. ಚೇತರಿಕೆ ಕಾಣುತ್ತೆ ವ್ಯಾಪಾರ ಉದ್ಯೋಗಗಳ ವ್ಯವಹಾರಗಳಲ್ಲಿ ಅಂತ ಹೇಳ್ತಾ ಇದೆ. ಇನ್ನು ಸರ್ಕಾರ ಕೆಲಸದಲ್ಲಿ ಕೂಡ ಕಾರ್ಯಸಿದ್ಧಿ ಆಗುವಂಥದ್ದು. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ಇದನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಂತ ಹೇಳ್ತಾ ಇದೆ. ನೋಡಿ, ಏನಾದರೂ ಈ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮ್ಗೇನಾದರೂ ಒಂದು ಕೆಲಸ ಆಗಬೇಕು ಅಂದ್ಕೊಂಡಿದ್ರೆ ಇದನ್ನು ಕಾರ್ಯಲಾಭ ಆಗುವಂಥದ್ದು. ಯಾಕಂದರೆ ಈ ಗೌರ್ಮೆಂಟ್ ಕೆಲಸ ಕಾರ್ಯಗಳನ್ನು ಸ್ವಲ್ಪ ತಡ ಆಗ್ತಾ ಇರುತ್ತೆ, ಆದರೆ ಇದನ್ನು ನೋಡಿ ಸಂಕಲ್ಪ ಮಾಡಿ ಮುಂದೆ ಹೋಗಿ ಯಾವುದೇ ರೀತಿಯ ಈ ಗೌರ್ಮೆಂಟ್ ಕೆಲಸ ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ, ಕಾರ್ಯಸಿದ್ಧಿ ಕೂಡ ಆಗುವಂಥದ್ದು ಈ ದಿನ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ, ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಅನಿರೀಕ್ಷಿತ ರೂಪದಲ್ಲಿ ನಡೆದು ಹೋಗಲಿದೆ. ನೋಡಿ, ಎಲ್ಲರ ಸಿಂಹರಾಶಿಗಳು ಇರ್ತೀರ, ನೋಡಿ ಕೆಲವೊಂದು ಕೆಲಸ ಕಾರ್ಯ ಆಗ್ತಾ ಇರಲ್ಲ, ನೀವು ಅಂದ್ಕೊಂಡೇ ಇರಲ್ಲ ಇವತ್ತು ಆಗುತ್ತೋ ಇಲ್ಲೋ ಅಂತ, ಏನೋ ಒಂದು ತುಂಬ ಕಷ್ಟ ಅನುಭವಿಸ್ತಾ ಇರ್ತೀರ, ಯಾವುದೋ ಒಂದು ಕೆಲಸ ಕಾರ್ಯ ಆಗ್ತಾ ಇರಲ್ಲ, ತಡ ಆಗ್ತಾ ಇರುತ್ತೆ. ಅದು ನೋಡಿ ಈ ದಿನ ಅನಿರೀಕ್ಷಿತವಾಗಿ ಅದು ನಡೆದೋಗ್ಬಿಡುತ್ತೆ, ಆಗ್ಬಿಡುತ್ತೆ ಅಂತ ನೀವು ಈ ದಿನ ನಿರೀಕ್ಷೆ ಮಾಡ್ಬೋದಾಗಿದೆ. ಇವತ್ತು ಯಾವುದೋ ಒಂದು ಒಳ್ಳೆಯ ನಿಮಗೆ ತುಂಬ ಇಷ್ಟವಾಗಿರುವ ಕೆಲಸನೋ, ನಿಮ್ಮ ಕುಟುಂಬದ ನಿಮಿತ್ತನೋ, ಮದುವೆ ವಿಚಾರನೋ,
ಅಥವಾ ಯಾವುದೋ ಒಂದು ಉದ್ಯೋಗದ ರೀತಿನೋ ಯಾವುದೋ ನಿಮಗೆ ಅನುಕೂಲದ ವಾತಾವರಣ ಇವತ್ತು ಸೃಷ್ಟಿಯಾಗುತ್ತೆ ಸಿಂಹರಾಶಿಯವ್ರಿಗೆ. ಇನ್ನು ಮನೆಯಲ್ಲಿ ಮನಸ್ತಾಪ ಆಗೋ ಸಾಧ್ಯತೆ ಇದೆ. ಮನೆ ಕಡೆ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಕುಟುಂಬದಲ್ಲಿ ವಿರಸಗಳಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು, ನಿಮ್ಮ ಮಾತು ಕೇಳಿಸ್ಕೊಡಲ್ಲ, ಅಥವಾ ನೀವೇನೋ ಒಂದು ಹೇಳಕ್ಕೆ ಹೋಗ್ತೀರಾ ಅದರಿಂದ ತೊಂದರೆಗಳಾಗುವಂಥದ್ದು, ಮನೆಯಲ್ಲಿ ಸ್ವಲ್ಪ ಕಷ್ಟದ ವಾತಾವರಣ ಇರುತ್ತೆ. ನೋಡಿಕೊಂಡು ಇದನ್ನು ಜಾಗೃತರಾಗಿ ಇರಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಕೂಡ ಖರ್ಚುಗಳು ಹೆಚ್ಚಾಗುವಂಥದ್ದು. ಸಿಂಹರಾಶಿಯವರಿಗೆ ಖರ್ಚಿನ ಬಗ್ಗೆ ಕಡಿವಾಣವನ್ನು ನೀವು ಇದನ್ನು ಹಾಕಲೇಬೇಕಾಗುತ್ತೆ. ನೋಡಿ, ಮಹಾಲಕ್ಷ್ಮಿ ಇವತ್ತು ಸ್ವಲ್ಪ ತೊಂದರೆ ಆಗುವಂಥದ್ದು. ಶುಕ್ರವಾರ ಹಣದ ವಿಚಾರವಾಗಿ ಸ್ವಲ್ಪ ತೊಂದರೆ, ಎಚ್ಚರಿಕೆಯಿಂದ ನೀವಿದ್ದರೆ ಇದನ್ನು ಹಣದ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಅನುಕೂಲವನ್ನು ಪಡಿಬೋದು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಯಾವುದೇ ರೀತಿಯ ಒತ್ತಡಗಳು ಬಂದರೂ ಕೂಡ ಜಾಣತನದಿಂದ ಅದನ್ನು ನಿಭಾಯಿಸಬೇಕಾಗುತ್ತೆ. ನೋಡಿ, ಕನ್ಯಾ ರಾಶಿಯವ್ರಿಗೆ ಏನು ಹೇಳ್ತಾ ಇದೆ ನೋಡಿ, ಒತ್ತಡಗಳು ಎಲ್ಲರಿಗೂ ಕೂಡ ಜೀವನದಲ್ಲಿ ಇದ್ದಿದ್ದೇನೆ. ಇವತ್ತು ಏನೋ ಒತ್ತಡ ಜಾಸ್ತಿ ಆಯಿತು ಅಂತ ಹೇಳ್ತಾ ಸುಮ್ಮನೆ ಕೆಲಸ ಕಾರ್ಯಗಳಲ್ಲಿ ಅದನ್ನು ನೀವು ಮಾಡಿಲ್ಲ, ಇಲ್ಲ ಮುಂದೂಡೋದು ಆ ಥರ ಮಾಡಿಕೊಂಡ್ರೆ ತೊಂದರೆ ಆಗುತ್ತೆ. ನೋಡಿ, ಜಾಣ್ಮೆಯಿಂದ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ನೋಡಿ, ಯಾಕೆ ಎಷ್ಟೇ ಒತ್ತಡದಿದ್ದರೂ ಕೂಡ ನೀವು ಜಾಣ್ಮೆಯಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನೇನಾದ್ರು ಪಡ್ಕೊಂಬಿಟ್ರೆ ಮುಂದಿನ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಈಸಿ ಆಗೋಗ್ಬಿಡುತ್ತೆ. ಅಂದರೆ ನೋಡಿ, ಒತ್ತಡದಲ್ಲೇ ನೀವು ಇಷ್ಟು ಕೆಲಸ ಮಾಡ್ತಾಯಿದ್ದೀರಿ ಅಂತಂದರೆ ಕೆಲವೊಂದು ಒತ್ತಡ ಇಲ್ದಿರೋ ಕೆಲಸ ಕಾರ್ಯಗಳಲ್ಲಿ ತುಂಬ ಬೇಗ ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ಇದರಿಂದ ನಿಮಗೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುವಂಥದ್ದು. ನೋಡಿ, ಒತ್ತಡದಲ್ಲೇ ಕೆಲಸ ಮಾಡಿ ಯಶಸ್ಸನ್ನು ಪಡೆದು ಬಿಟ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಉತ್ತಮ ಮಾರ್ಗ ಗೋಚರ ಆಗುತ್ತೆ. ಇನ್ನು ನಿಮಗೆ ತುಂಬ ಈಸಿ ಒಂದು ಗೋಚರ, ಒಂದು ಈಸಿ ದಾರಿ ನಿಮಗೆ ಕಾಣುವಂಥದ್ದು, ತುಂಬ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಬೇಗ ಕೂಡ ಯಶಸ್ಸನ್ನು ಪಡಿಬೋದಾಗಿದೆ ಕನ್ಯಾ ರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ದಿನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಐಷಾರಾಮಿ ವಸ್ತುಗಳ ಖರೀದಿ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ಏನಾದರೂ ತುಂಬ ಬೆಲೆ ಬಾಳುವ ವಸ್ತುವನ್ನು, ಐಷಾರಾಮಿ ವಸ್ತುವನ್ನು ಏನಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಈ ದಿನ ಕಡಿವಾಣೆ ಹಾಕಿ ಅಂತ ಹೇಳ್ತಾ ಇದ್ರು. ನೋಡಿ, ಹಣದ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಎದುರಿಸಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಬೆಲೆ ಬಾಳುವ ವಸ್ತು ತಗೋಬೇಕು ಅಂತ ಏನಾದರೂ ಮನಸ್ಸಲ್ಲಿ ಇತ್ತು ಅಂದರೆ ಸ್ವಲ್ಪ ಈ ದಿನ ಬೇಡ ಅಂತ ಹೇಳುವಂಥದ್ದು ಜಾತಕದ ರೀತಿ. ಅದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಇನ್ನು ಕಚೇರಿಯಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಎದುರಾಗುವಂಥ ನೋಡಿ, ತುಲಾರಾಶಿಯವರು ತಿಳ್ಕೋಬೇಕು, ಕಚೇರಿಯಲ್ಲಿ ಕೂಡ ಸ್ವಲ್ಪ ವಿನಾಕಾರಣ ಕಿರಿಕಿರಿ ನಿಮ್ಮ ಮೇಲೆ ಆಗುತ್ತೆ ಅಂತ. ಸುಮ್ಮನೆ ಏನೋ ಒಂದು ಯಾವುದೋ ಕಾರಣಕ್ಕೆ ಏನೋ ಮಾತಾಡ್ತಾನೆ ತೊಂದರೆಗಳಾಗುವಂಥದ್ದು, ಅಥವಾ ಏನಾದರೂ ಜಗಳಗಳಾಗುವಂಥದ್ದು, ನಿಮ್ಮ ಒಂದು ಒಂದು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸ್ವಲ್ಪ ಜಾಗೃತರಾಗಿ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡ್ಕೋಬೇಕು, ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇನ್ನು ವಿನಾಕಾರಣ ನಿಮಗೆ ಆರೋಗ್ಯದಲ್ಲಿ ಕೂಡ ಏರುಪೇರಾಗುವಂಥದ್ದು. ನೋಡಿ, ಆರೋಗ್ಯದ ದೃಷ್ಟಿಯಿಂದ ಕೂಡ ಸ್ವಲ್ಪ ನೋಡ್ಕೊಳ್ಬೇಕು. ಸುಮ್ಮನೆ ಪದೇ ಕೋಪ ಮಾಡ್ಕೊಳ್ಳೋದು ಅಥವಾ ಏನಾದರೂ ಬೇರೆ ಥರ ಮಾತಾಡೋದಿದ್ದಾಗ ಏನಾಗುತ್ತೆ, ಅದು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬಿದ್ದು ಏನಾಗುತ್ತೆ, ಅದರಿಂದ ತೊಂದರೆಗಳು ಈಡಾಗಬೇಕಾಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಯಾವುದೇ ಒಂದು ಕಿರಿಕಿರಿ ಇದ್ದರೂ ಕೂಡ, ಕಷ್ಟ ಇದ್ದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ನೀವು ಇದನ್ನು ಮುಂದೆ ಒರೆಸ್ರಿ, ತುಂಬ ವಿಶೇಷವಾದ ಫಲ ಕೂಡ ಸಿಗುವಂಥದ್ದು ಅನುಕೂಲ ಆಗುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ದೊಡ್ಡ ಯೋಜನೆಯೊಂದನ್ನು ರೂಪಿಸಲು ಅಸ್ತಿತ್ವಕ್ಕೆ ತರಲಿಕ್ಕೂ ಕೂಡ ತುಂಬ ವಿಶೇಷ ಎಂದಂಥದ್ದು, ಮತ್ತು ಆ ಚಾಲನೆ ಕೂಡ ದೊರಕುತ್ತೆ ಅಂತ. ನೋಡಿ, ಯಾರಾದರೂ ಈ ವೃಶ್ಚಿಕ ರಾಶಿಯವರು ಇದನ್ನು ಏನಾದರೂ ಸ್ವಲ್ಪ ದೊಡ್ಡ ಯೋಜನೆಗಳು ಮಾಡ್ಕೊಳ್ತಾ ಇರುವಂಥದ್ದು. ಈಗ ನೋಡಿ, ಕೆಲವರು ಲೇಔಟ್ ನಿರ್ಮಾಣ ಮಾಡ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ಕಂಪನಿ ಪ್ರಾರಂಭ ಮಾಡಲಿಕ್ಕೇನೋ, ಅಥವಾ ಒಂದು ದೀರ್ಘಕಾಲದ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ, ಈಗ ನೋಡಿ, ಒಂದು 10 ಜನನೋ, ಒಂದು 20 ಜನನೋ, ಒಂದು 50-100 ಜನಗಳ ಇಟ್ಕೊಂಡು ಕೆಲಸ ಮಾಡುವಂಥದ್ದು, ಏನೋ ಒಂದು ಕಾರ್ಖಾನೆಗಳು ಪ್ರಾರಂಭ ಮಾಡಬೇಕು ಅಂದ್ಕೊಳ್ಳೋರಿಗೆ ಇವತ್ತು ನೋಡಿ ತುಂಬ ವಿಶೇಷವಾಗಿರುವಂಥದ್ದು, ಅದಕ್ಕೆಲ್ಲ ಚಾಲನೆ ಸಿಗುತ್ತೆ ಅಂತ. ಈಗ ದೊಡ್ಡದಾಗಿ ಏನೋ ಒಂದು ಅಂದ್ಕೊಂಡಿರ್ತೀರಾ, ಯಾವುದೋ ಒಂದು ಕಾರಣಗಳಿಂದ ಅದನ್ನು ಅಲ್ಲಿಗೆ ಬಿಟ್ಟಿರ್ತೀರ, ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅದು ನೋಡಿ, ಇವತ್ತು ಚಾಲನೆ ಸಿಗುತ್ತೆ. ಅದರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ ಮುನ್ನುಗ್ಗಿ, ನಿಮಗೆ ಕೆಲಸ ಕಾರ್ಯ ಆಗೇ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಹಾಗಾಗಿ ಸಾವಧಾನದಿಂದ ಕಾರ್ಯವನ್ನು ನಂಬ್ಕೊಳ್ಬೇಕಾಗುತ್ತೆ. ನೋಡಿ, ಇದೇನು ಹೇಳ್ತಾ ಇದೆ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕೆಲಸ ಆಗುತ್ತೆ, ಆದರೆ ಸಾವಧಾನವಾಗಿ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅಭಿವೃದ್ಧಿ ಆಗುತ್ತೆ, ಕೆಲಸ ಕಾರ್ಯ ಯಶಸ್ಸನ್ನು ಕೂಡ ಪಡಿತೀರಾ ವೃಶ್ಚಿಕ ರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನಿಗೋಸ್ಕರ ಕೇಳಬೇಕು ಮೇಡಮ್. ಓಕೆ, ಮಗನ ಹೆಸರು? ಯೋಗೇಶ್. ಓಕೆ, ಆರೋಗ್ಯ ಸರಿ ಇಲ್ಲ, ಅವ್ರ ಮದುವೆ ಬಗ್ಗೆ ಕೇಳಬೇಕು ಮೇಡಮ್. ಹುಟ್ಟಿದ ದಿನಾಂಕ ಗೊತ್ತಿದೆಯಾ ಮೇಡಮ್? ಗೊತ್ತಿದೆ ಮೇಡಮ್. ಹೇಳಿ. 2/22. 2/22 ಅಲ್ಲ, 22 2ನೇ ತಿಂಗಳು. 22 2ನೇ ತಿಂಗಳು. ಓಕೆ, 1987. 1987. ಹುಟ್ಟಿದ ಸಮಯ? ಬೆಳಿಗ್ಗೆ ಭಾನುವಾರ ದಿವಸ ಬೆಳಿಗ್ಗೆ 6:30. ಬೆಳಿಗ್ಗೆ 6:30. ಓಕೆ, ಹುಟ್ಟಿದ ಸ್ಥಳ? ಬೆಸಗ್ರಳ್ಳಿ. ಗುರುಜಿಯವರಿದ್ದಾರೆ, ಮಾತನಾಡಿಮ್ಮ. ಸರಿ.
ನಮಸ್ತೆ ಅಮ್ಮ, ಹೇಳಿ ಏನು ಪ್ರಶ್ನೆ ಇತ್ತು? ಮದುವೆ ವಿಚಾರ ಕೇಳಬೇಕಿತ್ತಾ? ಮಗನ್ ಮದ್ವೆ ಆಗ್ತಾ ಇಲ್ಲ ಗುರುಜಿ. ಸುಮಾರು ವರ್ಷಗಳಿಂದ ಅದು ಇದು ಅಂತೆಲ್ಲ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ ಗುರುಜಿ. ಲಗ್ನದಲ್ಲಿ ಸುಮಾರು ಸೂರ್ಯ 4 ವರ್ಷದಿಂದ ಸತತ ಪ್ರಯತ್ನ ಪಡ್ತಾ ಇದೀವಿ. ನನಗೂ ಆರೋಗ್ಯ ಸರಿಯಿಲ್ಲ ಗುರುಜಿ. ಓಕೆ ಓಕೆ ಮದುವೆ ವಿಚಾರದಲ್ಲಿ ಮುಂದೆ ಏನಾದರೂ ತೊಂದರೆ ಆಗಿತ್ತಮ್ಮ? ಮುಂಚೆ ಏನಾದರೂ ಕೂಡಿ ಇದಾಗೋದ ಥರ? ಇಲ್ಲ ಗುರುಜಿ, ಬರ್ತಾರೆ, 1-2 ಸರಿ ಬಂದ್ರು ಹೋದ್ರಷ್ಟೇನೆ. ಏನ್ ಹಂಗ್ ಮಾತುಕತೆಯಾಗಿ ಕಿತ್ತೋಗಿಲ್ಲ ಗುರುಜಿ. ಸುಮ್ನೆ ನೋಡ್ತೀವಿ ಅಂತಾರೆ, ಯಾವ್ದೋ ಒಂದು ಅಡೆಚಡೆ. ಓಕೆ ನೋಡಿ, ಇವಾಗ ನೋಡಿ ಶುಕ್ರ ದಶೆ ಇದೆ ಮಗನಿಗೆ. ಈ ವರ್ಷ ಸ್ವಲ್ಪ ಇದು ಮಾಡಿ ಅಮ್ಮ, ಮಾರ್ಚ್ ಮೇಲೆ ಅವ್ರಿಗೆ ಗುರುಬಲ ಬರೋದ್ರಿಂದ ಅನುಕೂಲ ಆಗುತ್ತೆ. ಜ್ಯೇಷ್ಠ ವೃಶ್ಚಿಕ ರಾಶಿ ನೋಡಿ, ಈಗ ನೋಡಿ ಏನು ತಲೆ ಕೆಡಿಸ್ಕೊಬೇಡಿ ನಮ್ಮ. ಈ ವರ್ಷ ಮಾರ್ಚ್ ಮೇಲೆ ಸ್ವಲ್ಪ ನೀವು ಈಗ ನಿಮ್ಮ ಮನೆದೇವ್ರು ಯಾವ್ದಮ್ಮ? ಹೆಣ್ದೇವರು ಲಕ್ಷ್ಮೀದೇವಿ ಗುರುಜಿ. ನೋಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಶುಕ್ರವಾರ ಒಳ್ಳೆ ದಿನ ಕಾಲ್ ಮಾಡಿದ್ದೀರಾ, ದೇವ್ರಿಗೊಂದು ಪ್ರಾರ್ಥನೆ ಮಾಡಿಕೊಂಡು ಈ ಥರ ಮಗುವಿನ ಒಂದು ಮದುವೆ ವಿಚಾರದಲ್ಲಿ ತೊಂದರೆ ಆಗಿದೆ ನೋಡಿ. ಕೆಲವೊಂದು ಜಾತಕ ರೀತಿ ನಾವು ಏನೇನೋ ಪೂಜೆಗಳು ಮಾಡಿರ್ತೀವಿ, ಆದರೂ ನಮಗೆ ಅದು ಅನುಕೂಲ ಆಗಿಲ್ಲ ಅಂತಂದರೆ ಏನು ಮಾಡಬೇಕು? ನಮಗೆ ಮೇಯ್ನು ನಮಗೆ ಕೋಟಿ ದೇವರ ನೆನೆಯುವ ಮುನ್ನ ಕುಲದೇವರ ನೆನೆ ಅಂತ ಹೇಳುತ್ತೆ. ಒಂದು ವಿಚಾರದಲ್ಲಿ ನೋಡಿ, ಜಾತಕ ರೀತಿ ನೋಡ್ತಾ ಇದ್ದರೆ ನಾವು ಏನೇಳುತ್ತೆ, ವಂಶ ಒಂದು ಪಿತೃಶಾಪ ಇರುವಂಥದ್ದು. ಹಾಗಾಗಿ ಯಾಕಂದರೆ ನೀಚ ಸ್ಥಾನದಲ್ಲಿ ರವಿ ಇದ್ದರೆ ಏನಾಗ್ಬಿಡುತ್ತೆ, ನಾವು ಪಿತೃದೋಷಗಳು ಪಿತೃಶಾಪ ಅಂತ ಹೇಳ್ತಾ ಇರ್ತೀವಿ. ಒಂದು ವಿಶೇಷವಾಗಿರುವಂಥದ್ದು ಮಗನಿಗೆ ನೋಡಿ, ಏನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಈ ವರ್ಷ ಮಾರ್ಚ್ ಮುಂದೆ ಹಾಗೇ ಆಗುತ್ತೆ. ಒಂದು ಹೆಣ್ಣು ದೇವ್ರು ಇದೆಯಲ್ಲ, ನಿಮ್ಮ ಮನೆ ದೇವ್ರಿಗೆ ಒಂದ್ಸರಿ ನಿಮ್ಮ ಮಗನ ಜೊತೆ ಹೋಗಿ ಒಂದು ವಸ್ತ್ರವನ್ನು ದಾನ ಮಾಡಿ ಒಂದು ಸೀರೆ ಏನಾದರೂ ಕೊಟ್ಬಿಟ್ಟು ಬನ್ನಿಮ್ಮ, ನಿಮಗೆ ಮಾರ್ಚ್ ಮೇಲೆ ನಿಮ್ಗೆ ಅನುಕೂಲ ಆಗುತ್ತೆ. ಶುಕ್ರ ದಶೆ ನಡೀತಾ ಇದೆ, 2-3 ವರ್ಷ ಒಳಗಡೆ ನೀವು ಮದುವೆ ಆಗುತ್ತೆ, ಆಗಲೇಬೇಕು. ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟು ಮಾಡ್ಕೊಳ್ಳಮ್ಮ, ಅನುಕೂಲ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಧನಸ್ಸು ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಧನಸ್ಸು ರಾಶಿ. ಈ ದಿನ ಧನಸ್ಸು ರಾಶಿಯವ್ರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಬಹುದಿನಗಳ ಬಳಿಕ ಅಭಿವೃದ್ಧಿ ಆಗುವಂಥದ್ದು. ನೋಡಿ, ಧನಸ್ಸು ರಾಶಿಯವರು ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ಕೊಳ್ತಾ ಇರ್ತಾರೆ, ಕಷ್ಟ ಆಗ್ತಾ ಇರುತ್ತೆ. ಒಂದು ವ್ಯಾಪಾರ ಚೆನ್ನಾಗಾದರೂ ಕೂಡ ಅಭಿವೃದ್ಧಿ ಆಗ್ತಾ ಇರಲ್ಲ, ಹಣದ ಅಭಾವ ಆಗ್ತಾ ಇರುತ್ತೆ. ಅಂಥವ್ರಿಗೆ ಇದನ್ನು ಅನುಕೂಲ ಆಗುತ್ತೆ. ನೋಡಿ, ತುಂಬ ದಿವಸದಿಂದ ಏನು ಕಷ್ಟಪಟ್ಟಿರ್ತೀರಲ್ವ ಅದಕ್ಕೆಲ್ಲರಿಗೂ ಕೂಡ ಇನ್ನು ಮುಂದಿನ ದಿನಗಳು ಅನುಕೂಲ ಆಗುವಂಥದ್ದು. ಧನುರಾಶಿಯವ್ರಿಗೆ ಅಭಿವೃದ್ಧಿ ಆಗುತ್ತೆ. ಮಾತಿನಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ. ನೋಡಿ, ವ್ಯಾಪಾರ ಉದ್ಯೋಗ ಚೆನ್ನಾಗಾಗಬೇಕು ಅಂತಂದ್ರೇನು ಮಾತಿನಲ್ಲಿ ನಿಗಾ ವಹಿಸಬೇಕು. ಯಾಕಂದರೆ ಯಾವಾಗ ನಮ್ಮ ಮಾತು ಚೆನ್ನಾಗಿರುತ್ತೆ ಅವಾಗೆಲ್ಲ ಕೂಡ ನಮ್ಮ ಸುತ್ತಮುತ್ತಲ ಪರಿಸರ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಮಾತಿನ ಮೇಲೆ ಜಾಗ್ರತೆ ವಹಿಸಿ ಹಿಡಿತವನ್ನು ಸಾಧಿಸಿ ನೀವು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೂಡ ಹರಿಸಬೇಕಾಗುತ್ತೆ. ಧನುರಾಶಿಯವರು ಏನಾದರೂ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಅದರ ಕಡೆ ಗಮನವನ್ನು ಕೊಟ್ಟು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೆ ಅಂತ ಅನ್ಕೊಂಡಿದ್ದೀನ ಧನುರಾಶಿಯವ್ರಿಗೆ ಹೇಳ್ಬೋದು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಅನೇಕ ರೀತಿಯ ಧನಾಗಮನ ಬಿದ್ದರೂ ಕೂಡ ಖರ್ಚು ಕೂಡ ಅದೇ ರೀತಿಯಲ್ಲಿ ಅಧಿಕವಾಗಿರುತ್ತೆ ಅಂತ. ಮಕರ ರಾಶಿಯವರು ನೋಡಿ, ಹಣ ಬರ್ತಾ ಇರುತ್ತೆ ಆದರೆ ಖರ್ಚು ಕೂಡ ಹಂಗೆ ಮಾಡ್ತಾ ಇರ್ತೀರ. ಹಾಗಾಗಿ ಏನು ಮಾಡಬೇಕು ನಾವು? ಇವಾಗ ನೋಡಿ, ಹಣ ಬಂದರೂ ಕೂಡ ನೀವು ಹಣ ನಿಲ್ತಾ ಇಲ್ಲ ಅಂತಂದರೆ ನೋಡಿ, ನಿಮ್ಮ ಜಾಣ್ಮೆಗೆ ನಿಮ್ಮ ಬುದ್ಧಿಶಕ್ತಿಗೆ ಕೆಲಸ ಕೊಡಬೇಕು. ಹಣವನ್ನು ಎಲ್ಲಿ ಖರ್ಚು ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಮಾಡಬೇಕು. ಸಾಮಾನ್ಯವಾಗಿ ಮನೆಗಳು ಹೇಳ್ತಾ ಇರ್ತಾರೆ, ಎಷ್ಟು ಕೊಟ್ಟರು ಹಣ ಇವನ ಹತ್ರ ನಿಲ್ತಾನೆ ಇರಲ್ಲ ಅಂತಂದರೆ ನೋಡಿ, ನಿಮ್ಮ ಕೈಲಿ ಇರುತ್ತೆ. ಹಣ ಖರ್ಚು ಮಾಡೋಕ್ಕೂ ಕೂಡ ನಿಮ್ಮ ಕೈಲಿ ಇರುತ್ತೆ, ಅದನ್ನು ಉಳಿಸ್ಕೊಡೋದು ಕೂಡ ನಿಮ್ಮ ಕೈಲಿ ಇರುತ್ತೆ. ಯಾವ ಪೂಜೆ ಪುನಸ್ಕಾರ ಯಾರೇ ಗುರುಗಳು ಹೇಳಿದ್ರು ಇವಾಗಲ್ಲ. ಹಾಗಾಗಿ ನೋಡಿ, ಜಾಗೃತ ವಹಿಸಿ ಹಣದ ವಿಚಾರವಾಗಿ ಖರ್ಚಿನ ಮೇಲೆ ನಿಗಾ ವಹಿಸಬೇಕು ಮಕರ ರಾಶಿಯವ್ರಿಗೆ ಈ ದಿನ. ಇನ್ನೂ ಕೂಡ ವೃತ್ತಿರಂಗದಲ್ಲಿ ಹೊಂದಾಣಿಕೆ ಮನೋಭಾವದಿಂದ ಮುಂದುವರಿಯಿರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ವೃತ್ತಿರಂಗದಲ್ಲಿ ಕೂಡ ಎಲ್ಲ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ನಿಮ್ಮ ಸಹಪಾಠಿಗಳ ಜೊತೆ ಹೊಂದಾಣಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ. ಯಾಕಂದರೆ ಜೊತೆಗಾರರ ಜೊತೆ ಹೊಂದಾಣಿಕೆ ಇಲ್ಲ ಅಂತಂದರೆ ಆ ಕೆಲಸ ಕಾರ್ಯದಲ್ಲಿ ತುಂಬ ತೊಡಕುಗಳಾಗ್ತಾ ಇರುತ್ತೆ, ಮನಸ್ಸೇ ಇರಲ್ಲ ಕೆಲಸ ಮಾಡಲಿಕ್ಕೆ, ಈ ರೀತಿಯಲ್ಲಿ ಆಗ್ಬಿಡುತ್ತೆ. ಹಾಗಾಗಿ ಹೊಂದಾಣಿಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯಾಗಿ ನೀವೇ ಹೊಂದ್ಕೊಂಡು ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಧನುರಾಶಿಯವ್ರಿಗೆ ಅನುಕೂಲ ಆಗುವಂಥದ್ದು. ಇನ್ನು ಮಕರ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಈ ದಿನ ಆರ್ಥಿಕವಾಗಿ ಆಗಾಗ ಮನಸ್ಸಿಗೆ ಆತಂಕ ಕೂಡ ತರುವಂಥದ್ದು. ನೋಡಿ, ಆರ್ಥಿಕವಾಗಿ ಅಂದರೆ ಹಣದ ವಿಚಾರವಾಗಿ ಕುಟುಂಬದಲ್ಲಿ ರೀತಿಯೋ ಎಲ್ಲೋ ಹಣ ಕಳ್ಕೊಂಡ್ಬಿಟ್ಟಿರ್ತೀರ, ಹಣ ಕೊಟ್ಟು ಯಾರೋ ಕೊಡ್ತಾ ಇರಲ್ಲ, ಅಥವಾ ಯಾರಿಗೋ ಸಾಲ ಕೊಟ್ಬಿಟ್ಟಿರ್ತೀರ ಅವ್ರು ಕೂಡ ಕೊಡ್ತಾ ಇರಲ್ಲ, ಈ ರೀತಿ ಎಲ್ಲ ಆಗ್ಬಿಟ್ಟಿರುತ್ತೆ. ಅವ್ರಿಗೆ ಆತಂಕ ಕೂಡ ಈ ದಿನ ತರುತ್ತೆ ಅಂತಂದರೆ ಸುಮ್ಮನೆ ದುಡ್ಡು ಕೊಡ್ತಾರೋ ಇಲ್ವೋ ತುಂಬ ಏನೋ ಕಷ್ಟಗಳು ವಾತಾವರಣ ಹಣದ ವಿಚಾರವಾಗಿ ಆಗುತ್ತೆ. ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ದಿಢೀರಾಗಿ ಅನೇಕ ಸಮಸ್ಯೆಗಳು ಕೂಡ ಎದುರಾಗುವ ಸಂಭವ ಇರುವಂಥದ್ದು. ಕುಂಭರಾಶಿಯವರು ಇದನ್ನು ನೋಡ್ಕೊಳ್ಬೇಕು. ಸಡನ್ನಾಗಿ ಯಾವುದೋ ಒಂದು ಸಮಸ್ಯೆ ಬರುತ್ತೆ, ಹಾಗಾಗಿ ಸ್ವಲ್ಪ ಜಾಗೃತರಾಗಿ ದಿನವನ್ನು ಕಳಿಬೇಕಾಗುತ್ತೆ ಕುಂಭರಾಶಿಯವರಿಗೇನು. ಪೂಜೆ ಪುನಸ್ಕಾರಗಳಲ್ಲಿ ಕೂಡ ಹೆಚ್ಚಿನ ಸಮಯ ಕೂಡ ಕಳೆಯುವಿರಿ ಅಂತ ಹೇಳುವಂಥದ್ದು. ನೋಡಿ, ಕುಂಭರಾಶಿಯವರು ದಿನ ಶುಕ್ರವಾರ ಒಳ್ಳೆ ದಿನ. ಏನಾದರೂ ಪೂಜೆ ಪುನಸ್ಕಾರಗಳು ಏನಾದರೂ ಮನೆದೇವ್ರ ಪೂಜೆ ಮಾಡುವಂಥದ್ದು, ಕುಲದೇವರ ಪೂಜೆ ಮಾಡುವಂಥದ್ದು, ಅಥವಾ ಏನಾದರೂ ದೇವಸ್ಥಾನಗಳಿಗೆ ಹೋಗುವಂಥದ್ದು ಇದ್ದರೆ ಇದನ್ನು ಹೋಗಿ ಪೂಜೆ ಪುನಸ್ಕಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಭಗವಂತನ ಆ ಒಂದು ಕೃಪಾಶೀರ್ವಾದ ನಿಮಗೆ ಏನಾದರೂ ಸಿಕ್ತು ಅಂತಂದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ಕುಂಭರಾಶಿಯವರು ಈ ದಿನ ಪಡಿಬಹುದಾಗಿದೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯುವಿರಿ. ಮೀನರಾಶಿಯವರು ಇವತ್ತು ತುಂಬ ಒಳ್ಳೆ ದಿನ. ಅಂದರೆ ಮನೋರಂಜನೆಗೋಸ್ಕರ ತುಂಬ ಕಷ್ಟಪಟ್ಟಿರ್ತಾರೆ, ಹಿಂದಿನ ದಿನಗಳಲ್ಲಿ ಕಷ್ಟ ಆಗಿರುತ್ತೆ.
ಇವತ್ತು ತುಂಬ ಫ್ರೀ ಸಿಗುತ್ತೆ ಅಂತ ಹೇಳ್ತಾ ಇದೆ. ನಿಮಗೆ ಅನುಕೂಲ ಆಗುತ್ತೆ. ಇವತ್ತು ಆರಾಮಾಗಿರಿ, ಮಾನಸಿಕವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳಿ. ಇವತ್ತು ಅನುಕೂಲ ಆಗುವಂಥದ್ದು. ಭೂಮಿ ವಾಹನ ಖರೀದಿ ಕೂಡ ಮುಂದಾಗುವಿರಿ ಅಂತ ಹೇಳ್ತಿದ್ದೆ. ಯಾವಾಗ ನಿರ್ಮಲವಾಗಿರ್ತೀರಾ ಏನಾದ್ರು ಮಾಡಬೇಕು ಅನಿಸ್ತಾ ಇರುತ್ತೆ. ಚೆನ್ನಾಗಿತ್ತು, ಮನೇಲಿ ಖುಷಿ ಇತ್ತು, ಸಂತೋಷದ ವಾತಾವರಣ ಇತ್ತು ಅಂದರೆ ಏನಾಗುತ್ತೆ, ಏನಾರ ಒಂದು ಗಾಡಿ ತೊಗೊಳ್ಳೋ ವಿಚಾರನೋ ಅಥವಾ ಭೂಮಿ ತೊಗೊಳ್ಳೋ ವಿಚಾರಕ್ಕೂ ಮನಸ್ಸಿಗೆ ಬಂದೇ ಬರುತ್ತೆ. ಹಾಗಾಗಿ ದಿನ ಏನಾದರೂ ಆ ಥರ ಬಂತು ಅಂದರೆ ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಚಿಂತನೆ ಮಾಡಿ ಅನುಕೂಲ ಆಗುವಂಥದ್ದು. ಮೀನರಾಶಿಯವರಿಗೆ ಹಣಕಾಸು ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತದೆ. ಹಣದ ವಿಚಾರವೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಈ ದಿನ ತುಂಬ ವಿಶೇಷವಾಗಿರುವಂಥದ್ದು ಮೀನರಾಶಿಯವರಿಗೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ವಿಚಾರವಾಗಿ ನೋಡೋದಾದ್ರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದರೆ ಆ ಸಮಸ್ಯೆಗಳಿಗೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಈಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿರುತ್ತೆ. ಮಕ್ಕಳನ್ನ ಓದಿಸೋದೇ ತಂದೆ ತಾಯಿಗೆ ತುಂಬ ಒಂದು ಅವ್ರು ಅದೇ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಯಾಕಂದರೆ ಒಂದು ವಿಚಾರ ನೋಡಿ, ಈಗ ಒಂದು ತಂದೆ ತಾಯಿಗಳು ಅವ್ರು ಏನು ಮಾಡ್ಲಿಕ್ಕೆ ಆಗಿರಲ್ಲ ಅದನ್ನು ಮಕ್ಕಳಲ್ಲಿ ಕಾಣ್ತಾ ಇರ್ತಾರೆ. ಅದೆಲ್ಲರಿಗೂ ಸಾಮಾನ್ಯವಾಗಿರುವಂಥದ್ದೇ. ಆದರೆ ಈ ಒಂದು ಸಣ್ಣ ಸಮಯದಲ್ಲಿ ಏನಾಗ್ಬಿಡುತ್ತೆ, ಚಿಕ್ಕ ಮಕ್ಕಳು ಇನ್ನೂ ಚಿಕ್ಕದಾಗಿ ಇನ್ನೂ ಇವಾಗ ಏನಾಗ್ಬಿಡುತ್ತೆ, ಚಿಕ್ಕ ಮಕ್ಕಳನ್ನೇ ಕ್ಲಾಸಿಗೆಲ್ಲ ಸೇರಿಸ್ಬಿಡೋದು ಸ್ಕೂಲ್ಗಳಿಗೆ. ಮುಂಚೆ ಎಲ್ಲ ಏನಿತ್ತು, ಒಂದು 6 ವರ್ಷ ತನಕನಾದ್ರೂ ಮಕ್ಕಳನ್ನ ಮನೇಲಿ ಇಟ್ಟಿದ್ದು ಮಾಡ್ತಾಯಿದ್ರು. ಈಗ ಹಂಗಲ್ಲ. ಈಗ ಮಕ್ಕಳು ಓದ್ಬಿಡ್ಬೇಕು, ಬೇಗ ABCDಗಳು ಹೇಳ್ಬಿಡ್ಬೇಕು ಮಕ್ಳಿಗೆ. 2 ವರ್ಷ 3 ವರ್ಷಕ್ಕೆಲ್ಲ ಮಕ್ಕಳಿಗೆಲ್ಲ ಬುದ್ಧಿ ಬಂದ್ಬಿಡ್ಬೇಕು. ಯಾಕಂದರೆ ಈಗ ನಾವು ಈ ರೀಲ್ಸ್ಗಳು ನೋಡ್ತಾ ಬೇರೆ ಅವ್ರ ಮಕ್ಕಳು ಅಲ್ಲಂಗಾಯ್ತು, ಇವ್ರ ಮಕ್ಳಿಗೆ ಈ ರೀತಿ ಎಲ್ಲ ಆಗ್ಬಿಟ್ಟಿದೆ. ಇದು ಬರ್ತಾ ಏನಾಗ್ತಿದೆ, ನಮ್ಮ ಒಂದು ಪೂಜೆ ಪುನಸ್ಕಾರಗಳು, ನಮ್ಮ ದೇವರುಗಳನ್ನ ಮರೆತೋಗುವಂಥದ್ದು. ಏನೋ ಅಲ್ಲಿ 2 ವರ್ಷಕ್ಕೆ ಮಕ್ಕಳನ್ನ ಕಾನ್ವೆಂಟಿಗೆಲ್ಲ ಸೇರಿಸ್ಬಿಟ್ಟು ಅಲ್ಲಿ ABCD ಕಲ್ತ್ಬಿಟ್ರೆ ಅಲ್ಲ, ಮಕ್ಕಳ ವಿದ್ಯಾಭ್ಯಾಸ ಮುಂದೆ ಇನ್ನೂ ಚೆನ್ನಾಗಾಗಬೇಕು. ಅಂದರೆ ನಾವು ಈಗಿಂದ ಅವ್ರನ್ನ ಬಲಿಷ್ಠರನ್ನು ಮಾಡಬೇಕು. ಇವಾಗಲಿಂದನೇ ಏನೋ ಅವ್ರಿಗೆ ತಲೆಗೆ ಜಾಸ್ತಿ ತುಂಬೋದಲ್ಲ. ಆದರೆ ಈಗ ಧಾರ್ಮಿಕವಾಗಿ ದೇವರ ಒಂದು ಸ್ಮರಣೆಗಳನ್ನು ಮಾಡ್ತಾಯಿದ್ರೆ ಏನು, ಯಾಕೆ ದೇವರ ಸ್ಮರಣೆ ಮಾಡಬೇಕು ಅಂತ ನೋಡಿ. ನಾವು ಇನ್ನು ಈ ABCD ನಾವು ಸ್ಮರಣೆ ಮಾಡಲಿಕ್ಕಾಗಲ್ಲ. ABCD ಆಗಲಿ, ಈಗ ಏನಾದರೂ ಬೇರೆ ವಿಚಾರಗಳನ್ನ ನಾವು ಮನಸ್ಸಲ್ಲಿ ನಾವು ಮನನ ಮಾಡಲಿಕ್ಕಾಗಲ್ಲ. ಆದರೆ ಮಂತ್ರಗಳನ್ನು ಮನನ ಮಾಡ್ಬೋದು. ಈ ಮಂತ್ರಗಳಿಂದ ಏನಾಗುತ್ತೆ, ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ. ಆ ಒಂದು ಮಂತ್ರದ ಪ್ರಭಾವ, ಮಂತ್ರ ಶಕ್ತಿಯ ಪ್ರಭಾವದಿಂದ ಏನಾಗುತ್ತೆ, ಮನಸ್ಸಲ್ಲಿ ಉಲ್ಲಾಸದಾಯಕವಾಗುವಂಥದ್ದು, ಮನಸ್ಸಲ್ಲಿ ನಮಗೆ ಅಭಿವೃದ್ಧಿ ಆಗುವಂಥದ್ದೆಲ್ಲ ಕೊಡುತ್ತೆ. ಹಾಗಾಗಿ ನೋಡಿ, ಎಲ್ಲರೂ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಾ ಇತ್ತು, ಮಕ್ಕಳಲ್ಲಿ ತಲೆ ನಿಲ್ತಾ ಇಲ್ಲ ಅಂತಂದರೆ ವಿಶೇಷವಾಗಿರುವಂಥದ್ದು ಹಯಗ್ರೀವ ಮಂತ್ರ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ಅಂತ. ನೋಡಿ, ಇನ್ನೊಂದ್ಸರಿ ನಾನು ಹೇಳ್ತೀನಿ, ಒಂದು ಹಯಗ್ರೀವ ಮಂತ್ರವನ್ನು ನಿತ್ಯವೂ ಕೂಡ ಮಕ್ಕಳಲ್ಲಿ ಪಠನೆಯನ್ನು ಮಾಡಿಸಿ ಅಭಿವೃದ್ಧಿ ಆಗ್ತಾರೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಈ ಒಂದು ಮಂತ್ರವನ್ನು ಮಕ್ಕಳಿಗೆ ಹೇಳ್ಕೊಡಿ. ನೀವು ತಾಯಂದರು ಮನೇಲಿರೋರು ಹೇಳ್ಕೊಟ್ಟು ಮಕ್ಕಳಲ್ಲಿ ದಿನನಿತ್ಯವೂ ಕೂಡ, ಈಗ ದಿನ ಅವರು ಸ್ಕೂಲ್ಗೆ ಕ್ಲಾಸ್ಗೆ ಹೋಗ್ಬೇಕಂತಂದ್ರೆ ರೆಡಿಯಾಗಿ ಆಗ್ತಾರಲ್ವ, ಸ್ನಾನ ಎಲ್ಲ ಆದ ತಕ್ಷಣ ಮಕ್ಕಳು ಬೇಕಾದ್ರೆ ನೋಡಿ, ಈಗ ಕೆಲವ್ರು ಕೇಳ್ತಾರೆ ಮಕ್ಕಳು ತಿನ್ನಬೇಕೋ ತಿನ್ನಬಾರ್ದು ಅಂತ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ತಿಂದು ಹೋಗುವ ಸಮಯದಲ್ಲಿ ಸ್ವಲ್ಪ ಹೇಳ್ಕೊಟ್ಟು ಅದೊಂದು ಮಂತ್ರ ಒಂದು 2 ನಿಮಿಷ ಮಕ್ಕಳು ಕೂತು ಧ್ಯಾನ ಮಾಡಿದ್ರೆ ಅಭಿವೃದ್ಧಿ ಆಗ್ತಾರೆ, ಅನುಕೂಲ ಕೂಡ ಆಗುವಂಥದ್ದು. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ ಸೇರಿದಂತೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.